ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಬೈಕ್ ಡೈರೆಕ್ಟ್ ಮತ್ತು ಲೀಡ್ ಜನ್ರೇಷನ್ ಸರ್ವಿಸ್ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ತುಂಬ ಜನ ಲಾಸ್ಟ್ ವಿಡಿಯೋ ಮಾಡಿದ್ದೆ ನಾನು ಬೈಕ್ ಡೈರೆಕ್ಟ್ ಬಗ್ಗೆ. ಅದು ಯಾರಿಗೂ ಕೂಡ ಅರ್ಥ ಆಗಿಲ್ಲ ಅಂದಮೇಲೆ ಯಾಕೆ ವಿಡಿಯೋ ಮಾಡಿದೆ ಬ್ರೋ ಅಂತ ತುಂಬ ಜನ ಪ್ರಶ್ನೆಗಳು ಮಾಡ್ತಾಯಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಉತ್ತರ ತಿಳಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಇವಾಗ 4 ಡೇಸಿಂದ ಇವರು ಕಂಪ್ನಿಯವರು ಯಾರು ಬೈಕ್ ಟ್ಯಾಕ್ಸಿ ಕಂಪ್ನಿಯವ್ರು ಬಂದು ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಇವರು ಬೈಕ್ ಡೈರೆಕ್ಟ್ ಅಂತ ಚೇಂಜ್ ಮಾಡಿಕೊಂಡು ಸರ್ವಿಸ್ಗಳನ್ನ ಕೊಡ್ತಾ ಇದ್ದಾರಲ್ಲ ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರ್ಬೋದು. ಬೈಕ್ ಡೈರೆಕ್ಟ್ ಅಂದರೆ ಏನು ಅಂತ ಫಸ್ಟು ತಿಳಿಸ್ಕೊಡ್ತೀನಿ ನಿಮಗೆ. ಇವರು ಕಂಪ್ನಿಯವ್ರು ಏನೋ ಹೇಳೋ ಪ್ರಕಾರ ಬೈಕ್ ಡೈರೆಕ್ಟ್ ಅಂದರೆ ಡೈರೆಕ್ಟ್ ಕಸ್ಟಮರಿಂದ ನಿಮಗೆ ಡೈರೆಕ್ಟು ಕನೆಕ್ಟಿವಿಟಿ ಅಂದರೆ ವೆರಿಫೈಡ್ ಕಸ್ಟಮರಿಂದ ಡೈರೆಕ್ಟ್ ಕನೆಕ್ಟಿವಿಟಿ ಕೊಡ್ತೀವಿ. ನಿಮಗೆ ಯಾವುದೇ ಥರ ಕಮಿಷನ್ಗಳು ತಗೊಳ್ಳಲ್ಲ ಮತ್ತು ಇನ್ಸೆಂಟಿವ್ಸ್ ಏನಿದೆ ಅದನ್ನು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಮತ್ತು ಈ ಕಸ್ಟಮರ್ಗೆ ಯಾರಿದ್ದಾರೆ ಅವ್ರಿಗೂ ಕೂಡ ಯಾವುದೇ ಥರ ಪ್ಲ್ಯಾಟ್ಫಾರ್ಮ್ ಫೀಸ್ ತಗೊಳ್ಳಲ್ಲ. ಕರ್ನಾಟಕದಲ್ಲಿ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಅನ್ನೋದನ್ನ ಒಂದು ರೆಡ್ ಲೈನ್ ಮಾರ್ಕ್ ಮಾಡ್ಕೊಬಿಡಿ. ಅದಕ್ಕೆ ಉತ್ತರ ಅವ್ರ ಕಡೆಯಿಂದ ಕೊಡಲಿ ಅಂತ ನಾನು ಕಾಯ್ತಾ ಇದ್ದೀನಿ ಕಂಪ್ನಿಯಿಂದ. ಕಂಪ್ಲೀಟ್ಲಿ ಫ್ರೀ ಅಂದರೆ ಏನು? ಕಸ್ಟಮರ್ಗೆ ಡೈರೆಕ್ಟಾಗಿ ಇವರು ₹1 ಚಾರ್ಜ್ ತಗೊಳ್ದೇ ಸರ್ವಿಸ್ ಕೊಡ್ತಾರೆ. ಅದು ಯಾವ ಥರ ಸರ್ವಿಸ್ ಕೊಡ್ತಾರೆ ಮೊದಲನೇದಾಗಿ ತುಂಬ ಜನಕ್ಕೆ ಡೌಟ್ ಇರೋದು ಲೀಡ್ ಜನ್ರೇಷನ್ ಸರ್ವಿಸ್ ಅಂದ್ರೇನು, ಲೀಡ್ ಜನ್ರೇಷನ್ ಸರ್ವಿಸ್ಗೂ ಡೈರೆಕ್ಟ್ಗೂ ಏನು ಲಿಂಕು ಅಂತ ತುಂಬ ಜನ ಪ್ರಶ್ನೆ ಇರುತ್ತೆ. ಲೀಡ್ ಜನ್ರೇಷನ್ ಸರ್ವಿಸ್ ಅಂದರೆ ಫಸ್ಟು ನಿಮಗೆ ತಿಳಿಸ್ಕೊಡ್ಬಿಡ್ತೀನಿ. ಅದು ಥಿಯರಿ ಸಬ್ಜೆಕ್ಟು. ನಿಮಗೆ ಸ್ವಲ್ಪ ಥಿಯರಿ ಸಬ್ಜೆಕ್ಟ್ಗಳವ್ರಿಗೆ ನಿದ್ದೆ ಬರ್ಬೋದು ಕೇಳಿದ್ರೆ. ಅದು ಯಾಕಂದರೆ ಅದು ಮಾರ್ಕೆಟಿಂಗ್ ಸಬ್ಜೆಕ್ಟ್ಗಳಲ್ಲಿ ಬರುತ್ತೆ. ನಮ್ಮ ಡಿಗ್ರಿಯಲ್ಲಾಗಲಿ ಸೆಕೆಂಡ್ PU ಆಗಲಿ ಅದರಲ್ಲೆಲ್ಲ ಮಾರ್ಕೆಟಿಂಗ್ಗೆ ಸಂಬಂಧಪಟ್ಟ ಒಂದು ವಿಷಯ ಅದು. ಯಾವುದೇ ಕಂಪ್ನಿ ಹೊಸದಾಗಿ ಒಂದು ಪ್ರಾಡಕ್ಟ್ನ ಅಥವಾ ಸರ್ವಿಸ್ಗಳನ್ನ ಸ್ಟಾರ್ಟ್ ಮಾಡಿದಾಗ ಆ ಸರ್ವಿಸ್ಗಳನ್ನ ಏನು ಮಾಡ್ತಾರೆ, ಮಾರ್ಕೆಟಿಗೆ ತರಬೇಕಲ್ವಾ. ಮಾರ್ಕೆಟಿಗೆ ತರೋಕ್ಕೆ ಅದಕ್ಕೆ ಆಸಕ್ತಿ ಇರೋ ಕಸ್ಟಮರ್ನೇ ಹುಡುಕ್ತಾರೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ಇವಾಗ ಬೈಕ್ ಟ್ಯಾಕ್ಸಿನೇ, ಅದಕ್ಕೆ ಆಸಕ್ತಿ ಇರಬೇಕು. ಕಸ್ಟಮರ್ಗಳು ಯಾರ್ಯಾರು ಇರ್ತಾರೆ ಅವರು ವೆರಿಫೈಡ್ ಕಸ್ಟಮರ್ಗಳನ್ನ ಹುಡುಕ್ತಾರೆ. ಇವ್ರಿಗೆ ಬೈಕ್ ಟ್ಯಾಕ್ಸಿ ಅಗತ್ಯ ಇದೆ, ಬೈಕ್ ಟ್ಯಾಕ್ಸಿ ಇವರು ಯೂಸ್ ಮಾಡ್ತಾರೆ ತುಂಬ, ಅಂಥವ್ರಿಗೆ ಸರ್ವಿಸ್ ಕೊಡೋಣ ಅಂತ ಮಾರ್ಕೆಟ್ಗಳಲ್ಲಿ ಹುಡುಕ್ತಾರೆ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಿಮಗೆ ರೋಡ್ ಸೈಡಲ್ಲೆಲ್ಲ ನಿಮಗೆ ಒಬ್ಬೊಬ್ಬರು ಬೇರೆ ಬೇರೆ ಪ್ರಾಡಕ್ಟ್ಗಳು, ಸೋಪು, ಶಾಂಪು, ಬ್ಲೇಡ್ಗಳು ಅವೆಲ್ಲ ಹಿಡ್ಕೊಂಡು ಬರ್ತಾರಲ್ಲ. ಸರ್ ಇದನ್ನು ಯೂಸ್ ಮಾಡ್ತಾಯಿದ್ದೀರಾ, ಹೆಂಗಿದೆ ಹೇಗಿದೆ ಅಂದ್ಬಿಟ್ಟು ಎಲ್ಲ ಫೀಡ್ಬ್ಯಾಕ್ ಎಲ್ಲ ಬರ್ಕೊಳ್ತಾ ಇರ್ತಾರೆ. ಮತ್ತು ನಿಮ್ಮದು ಫೋನ್ ನಂಬರು, ನಿಮ್ಮ ಅಡ್ರೆಸ್ಸು, ಮತ್ತು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀರಾ ಎಲ್ಲ ಪ್ರಶ್ನೆನೂ ಕೇಳ್ತಾರಲ್ಲ. ಅದೇ ಲೀಡ್ ಜನ್ರೇಷನ್ ಸರ್ವೀಸು. ಯಾರು ಪ್ರಾಡಕ್ಟ್ಗಳು ಮತ್ತು ಸೇವೆಗಳು ಅಗತ್ಯವಿರೋ ಕಸ್ಟಮರು, ವೆರಿಫೈಡ್ ಕಸ್ಟಮರ್ಗಳನ್ನ ಹುಡುಕಿ ಅವರ ಮೇಲ್ ID, ಅವರ ಅಡ್ರೆಸ್ಸು, ಬೇರೆ ಬೇರೆ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಬರೋ ದಿನಗಳಲ್ಲಿ ಆ ಕಸ್ಟಮರ್ಗೆ ಈ ಪ್ರಾಡಕ್ಟ್ ಅಗತ್ಯ ಇದೆ, ಈ ಸೇವೆ ಅಗತ್ಯ ಇದೆ ಅನ್ನೋದನ್ನ ಮಾರ್ಕೆಟಿಂಗ್ ಮಾಡೋದು, ಮೇಲ್ ಕಳಿಸೋದಾಗಲಿ ಮಾರ್ಕೆಟಿಂಗ್ ಮಾಡೋದಾಗಲಿ ಇದೆಲ್ಲನೂ ಇರುತ್ತೆ. ಅದನ್ನು ಲೀಡ್ ಜನ್ರೇಷನ್ ಸರ್ವಿಸ್ ಅಂತಾರೆ. ಈ ಕಂಪ್ನಿಯವರು ಅದನ್ನೇ ಹೇಳ್ತಾ ಇರೋದು, ನಾವು ಲೀಡ್ ಜನ್ರೇಷನ್ನ ಶುರು ಮಾಡಿಬಿಟ್ಟಿದ್ದೀವಿ, ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಬೈಕ್ ಡೈರೆಕ್ಟ್ ಅನ್ನೋ ಸರ್ವಿಸ್ನ ಕೊಡ್ತಾಯಿದ್ದೀವಿ ಅಂತ. ಇದೇ ಸಿಂಪಲ್ ವರ್ಡ್, ಏನಿಲ್ಲ. ಇದು ನಿಮಗೆ ಥಿಯರಿ ಹೇಳಬೇಕು ಅಂದರೆ ಒಂದು 50-60 ಪೇಜ್ ಇದೆ. ಇದ್ರ ಬಗ್ಗೆ ನಿಮಗೆ ಡೀಟೇಲಾಗಿ ಮಾಹಿತಿಗಳು ಬೇಕು ಅಂದರೆ ಇದರಿಂದ ಏನು ಉಪಯೋಗ ಕಂಪ್ನಿಯವ್ರಿಗೆ ಅಂತ ಹೇಳೋದಾದರೆ ಅದೇ ಮಾರ್ಕೆಟಿಂಗ್. ಮೊದಲನೇ ಸ್ಟ್ರಾಟಜಿ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದರಲ್ಲಿ ಅವರು ಕಂಪ್ನಿಯವರು ಕಸ್ಟಮರ್ನ ಅಟ್ರ್ಯಾಕ್ಟ್ ಮಾಡೋದು, ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಅನ್ನೋ ಥರ ಒಂದು ಪ್ರಮೋಷನ್ ಮಾಡೋದು, ಅದಾಗಿರುತ್ತೆ ಮೊದಲನೇ ಪಾಯಿಂಟು. ಮತ್ತು ನೀವು ನೋಡಿರ್ಬೋದು ಮೇಲ್ IDಗಳಿಗೆ ಪ್ರಮೋಷನ್ಗಳು ಬರ್ತಾ ಇರುತ್ತೆ. ಕೆಲವೊಂದು ಮೇಲ್ IDಯಿಂದ ಈ ಕಂಪ್ನಿದು ಇನ್ಸೂರೆನ್ಸ್ ತಗೊಳ್ಳಿ, ಅದು ತಗೊಳ್ಳಿ, ಆಫರ್ ಇದೆ, 10% ಡಿಸ್ಕೌಂಟ್ ಇದೆ, 20% ಡಿಸ್ಕೌಂಟ್ ಇದೆ, 50% ಡಿಸ್ಕೌಂಟ್ ಇದೆ, ಇಂಥ ಬೆನಿಫಿಟ್ಸ್ಗಳಿದೆ ಅಂದ್ಬಿಟ್ಟೆಲ್ಲ ನಿಮಗೆ ಬರ್ತಾ ಇರುತ್ತೆ. ಅದೇ ಥರನೇ ಈ ಕಂಪ್ನಿಯವರು ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಇದನ್ನು ಲೀಡ್ ಜನ್ರೇಷನ್ ಸರ್ವಿಸ್ನ ಕೊಡ್ತಾ ಇರೋದು. ಇದು ಯಾರ್ಯಾರು ಯೂಸ್ ಮಾಡ್ತಾರೆ ಸ್ಟಾರ್ಟಿಂಗು ಅಂತ ಹೇಳೋದಾದರೆ, ಹೊಸದಾಗಿ ಬಂದಿರೋ ಕಂಪ್ನಿಯವರು ಯೂಸ್ ಮಾಡ್ತಾರೆ, ಇವಾಗ ಮಾರ್ಕೆಟಿಗೆ ಬರ್ತಾ ಇರೋವಂಥ ಕಂಪ್ನಿಯವರು ಯೂಸ್ ಮಾಡ್ತಾರೆ. ಮತ್ತು ಹಳೆ ಕಂಪ್ನಿಯವರು ಕೂಡ ಮಾರ್ಕೆಟಲ್ಲಿ ತಿರುಗಾಡಿಕೊಂಡು ಇದ್ರ ಬಗ್ಗೆ ಒಂದು ರಿಸರ್ಚ್ ಮಾಡ್ತಾ ಇರ್ತಾರೆ. ಅದು ರೆಗ್ಯುಲರ್ ಪ್ರೋಸೆಸ್ ಆಗ್ತಾ ಇರುತ್ತೆ, ಸೈಕಲ್ ಥರ. ಇದೆಲ್ಲ ಮಾರ್ಕೆಟಲ್ಲಿ ಒಂದು ಪ್ರಾಡಕ್ಟ್ನ ಬೆಳೆಸಬೇಕು, ಉಳಿಸಬೇಕು ಅಂತ ಹೇಳಿದ್ರೆ ಇದೆಲ್ಲ ಮಾರ್ಕೆಟಿಂಗಲ್ಲಿ ಇದ್ದೇ ಇರುತ್ತೆ ಕಂಪಲ್ಸರಿ. ಇದನ್ನು ಇವರು ಡೇಟಾಗಳನ್ನ, ಕಸ್ಟಮರ್ ಡೇಟಾಗಳನ್ನ ಯಾವ ಥರ ಇವರು ತಗೊಳ್ತಾ ಇದ್ದಾರೆ, ರ್ಯಾಪಿಡೋದವರು ಮತ್ತು ಊಬರ್ ಅವರು ಇಂತಿಷ್ಟು ಜನ ಬೈಕ್ ಟ್ಯಾಕ್ಸಿಗಳನ್ನ ಯೂಸ್ ಮಾಡ್ತಾಯಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಯೂಸ್ ಮಾಡ್ತಾಯಿದ್ದಾರೆ.
ಇಷ್ಟು ಡಿಪೆಂಡ್ ಆಗಿದ್ದಾರೆ ಅಂತ ಏನಾದರೂ ಇವ್ರಿಗೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ಬೋದಾ ಅಂತ ನನ್ನ ಪ್ರಶ್ನೆ. ಈ ಬೈಕ್ ಡೈರೆಕ್ಟ್ ಅನ್ನೋ ಸರ್ವಿಸನ್ನು ತಗೊಂಡು ಅದೇನೇ ಇನ್ನೇನಿಲ್ಲ, ಸಿಂಪಲ್ ವರ್ಡು. ಆದರೆ ತುಂಬ ಥಿಯರಿ ಇದೆ, ತುಂಬ ದೊಡ್ಡದಾಗಿದೆ. ಇನ್ಡೆಪ್ತಾಗಿ ಹೋಗ್ತೀನಿ ಅಂದರೆ ನಿಮಗೆ ತಲೆ ಕೆಟ್ಟೋಗುತ್ತೆ, ನಿದ್ದೆನೂ ಬಂದ್ಬಿಡುತ್ತೆ. ಅದನ್ನು ಹೇಳಬೇಕು ಅಂದರೆ ಒಂದು 2 hours ಆದರೂ ಬೇಕಾಗುತ್ತೆ. ಓಕೆನಾ? ಈ ಲೀಡ್ ಜನ್ರೇಷನ್ ಸರ್ವೀಸಲ್ಲಿ ಈ ಕಂಪ್ನಿಯವ್ರು ಏನಂತ ಹೇಳಿದ್ದಾರೆ, ಕರ್ನಾಟಕದಲ್ಲಿ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ಫ್ರೀ ಆಫ್ ಕಾಸ್ಟಲ್ಲಿ ಅಂತ. ಸ್ಕ್ರೀನ್ಶಾಟು ಹಾಕ್ತೀನಿ ನೋಡಿ. ಫ್ರೀ ಆಫ್ ಕಾಸ್ಟ್ ಅನ್ನೋ ಒಂದು ವರ್ಡ್ನ ಯೂಸ್ ಮಾಡಿದ್ದಾರೆ. ಅದು ನಾವಾಗಿ ತಿಳ್ಕೊಬಿಡ್ಬೇಕು. ಫ್ರೀ ಆಫ್ ಕಾಸ್ಟ್ ಅಂದರೆ ಅವ್ರದ್ದು ಪ್ಲ್ಯಾಟ್ಫಾರ್ಮ್ ಚಾರ್ಜ್ ಇದೆಯಲ್ಲ, ಅದನ್ನು ಮಾತ್ರ ಫ್ರೀ ಆಫ್ ಕಾಸ್ಟ್ ಕೊಡ್ತಾಯಿದ್ದಾರಾ, ಅಥವಾ ಕಂಪ್ಲೀಟ್ಲಿ ಸರ್ವಿಸ್ನೇ ಫ್ರೀ ಆಫ್ ಕಾಸ್ಟ್ ಕೊಡ್ತಾಯಿದ್ದಾರಾ ಅನ್ನೋದು. ಮತ್ತು ಬೈಕ್ ಡೈರೆಕ್ಟ್ ಅನ್ನೋದು ತುಂಬ ಜನಕ್ಕೆ ಇನ್ನೂ ಕನ್ಫ್ಯೂಸು. ಟ್ಯಾಕ್ಸಿಗೂ ಡೈರೆಕ್ಟ್ಗೂ ಏನು ವ್ಯತ್ಯಾಸ ಅಂತ. ಏನು ವ್ಯತ್ಯಾಸ ಇಲ್ಲ. ಅವ್ರೇನು ಹೇಳೋದು, ಡೈರೆಕ್ಟು ಕಸ್ಟಮರ್ ಟು ರೈಡರ್ಗೆ ನಾವು ಡೈರೆಕ್ಟ್ ಕನೆಕ್ಟಿವಿಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಯಾವ ಥರ ಕನೆಕ್ಟಿವಿಟಿ ಕೊಡ್ತಿದ್ರು ಗೊತ್ತಿಲ್ಲ. ಇವಾಗಲೂ ಅವರು ಮಧ್ಯವರ್ತಿನೇ, ಮುಂದೆನೂ ಅವರು ಮಧ್ಯವರ್ತಿನೇ, ಮೊದಲು ಕೂಡ ಅವರು ಮಧ್ಯವರ್ತಿನೇ. ಡೈರೆಕ್ಟ್ ಅಂತ ಹೆಸರು ಚೇಂಜ್ ಮಾಡಿದ್ಮೇಲೆ ಏನೂ ಚೇಂಜಸ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರ ಆ್ಯಪಿಂದನೇ ನಾವು ಬುಕ್ ಮಾಡಬೇಕು. ಇವಾಗ ಆಟೋದವರು ಆಟೋ ಸ್ಟ್ಯಾಂಡ್ ಇದೆ, ಕ್ಯಾಬ್ ಅವ್ರಿಗೆ ಕ್ಯಾಬ್ ಸ್ಟ್ಯಾಂಡ್ ಇದೆ, ಅಲ್ಲಿ ಹೋಗಿ ನಾವು ಆಟೋಗಳನ್ನಾಗಲಿ ಕ್ಯಾಬ್ಗಳನ್ನಾಗಲಿ ಹತ್ಕೊಂಡು ಹೋಗ್ತೀವಿ. ಅದು ಡೈರೆಕ್ಟ್ ಅಂತ ವರ್ಡ್ಗೆ ಸೂಕ್ತವಾದ ಪದ ಅಂತ ಅಂದ್ಕೋಬೋದು. ಆದರೆ ರ್ಯಾಪಿಡೋದವ್ರದ್ದು ಅಪ್ಲಿಕೇಶನಲ್ಲೇ ಬುಕ್ ಮಾಡಬೇಕಲ್ಲ, ಅದರಲ್ಲಿ ಅಮೌಂಟ್ ತೋರಿಸುತ್ತಲ್ಲ, ಇಷ್ಟಕ್ಕೆ ಇಷ್ಟು ಅಮೌಂಟ್ ಅಂತ. ಮತ್ತು ತುಂಬ ಜನ ಹೇಳ್ತಿದ್ರಿ ಯಾವುದೇ ಥರ ಟ್ಯಾಕ್ಸು ಕಮಿಷನ್ನು ತಗೊಳ್ಳಲ್ಲ ಅಂತ. ಆದರೆ ಊಬರಲ್ಲಿ 5% GST ತಗೊಳ್ತಾನೆ ಇದ್ದಾನೆ. ನಿನ್ನೆ ಒಂದು ಆರ್ಡ್ರನ್ನ ನಾನು ನೋಡಿದೆ, ಒಂದು ಚಿಕ್ಕ ಆರ್ಡ್ರು 1.5 ಕಿಲೋಮೀಟ್ರ್ ಡ್ರಾಪ್ ಇತ್ತು, ಎತ್ಕೊಂಡು ಮಾಡಿದೆ. ಅದು ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ. 36 ರೂಪಾಯಿ ಬಂದಿದೆ ನನಗೆ. ಟೋಟಲ್ 41 ರೂಪಾಯಿನೋ ಕಸ್ಟಮರ್ ಹತ್ರ ತೊಗೊಂಡಿರೋದು, 5 ರೂಪಾಯಿ ಕಟ್ಟಾಗಿದೆ. ಓಕೆನಾ? ಇದೆಲ್ಲ ಏನು ಯಾರು ಇದು ಮಾಡೋಕ್ಕೆ ಹೋಗ್ಬೇಡಿ. ಹೆಸರು ಮಾತ್ರ ಚೇಂಜ್ ಮಾಡಿರೋದಷ್ಟೇ, ಕಂಪ್ನಿಯವ್ರು ಗಿಮಿಕ್ ಮಾಡಿರೋದಷ್ಟೇ. ಯಾವುದೇ ಒಂದು ಪ್ರಾಡಕ್ಟ್ಗಳಾಗಲಿ ಸರ್ವಿಸ್ಗಳನ್ನಾಗಲಿ ಮೊದಲನೇದಾಗಿ ಸ್ಟಾರ್ಟ್ ಮಾಡಿದಾಗ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತಾರೆ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಇದನ್ನು. ಓಕೆನಾ? ಲೀಡ್ ಜನ್ರೇಷನ್ ಸರ್ವಿಸ್ ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ಸಿಂಪಲ್ಲಾಗಿ ಕಸ್ಟಮರ್ ಡೇಟಾಗಳನ್ನ, ಸಭ್ಯ ಕಸ್ಟಮರ್ಗಳು ಅಂದರೆ ವೆರಿಫೈಡ್ ಕಸ್ಟಮರ್ಗಳನ್ನ ಡೇಟಾಗಳನ್ನ ಸಂಗ್ರಹ ಮಾಡೋದು. ಅವ್ರಿಗೆ ಆಸಕ್ತಿ ಇರೋವಂಥ ಕಸ್ಟಮರ್ಗಳನ್ನ ಸೆಲೆಕ್ಟ್ ಮಾಡೋದು ಅಷ್ಟೇ, ಸಿಂಪಲ್ ವರ್ಡು. ಇವಾಗ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋರು ಬೈಕ್ ಟ್ಯಾಕ್ಸಿನೇ ಯೂಸ್ ಮಾಡ್ತಾರೆ ಅನ್ನೋ ಕಸ್ಟಮರ್ಗಳು, ಅವ್ರನ್ನ ವೆರಿಫೈಡ್ ಮಾಡಿ ಅಂಥವ್ರಿಗೆ ಪ್ರಮೋಟ್ ಮಾಡೋದು. ಮುಂದಿನ ದಿನಗಳಲ್ಲಿ ಆಫರ್ ಕೊಡೋದಾಗಲಿ, ಅದನ್ನು ಯೂಸ್ ಮಾಡೋ ಥರ ಒಂಥರ ಪ್ರಮೋಟ್ ಮಾಡೋದು. ಅದೇ ಸಿಂಪಲ್ ವರ್ಡು. ನೀವು ಇದು ತುಂಬ ಅಂದರೆ ತುಂಬ ಕಂಪ್ನಿಗಳು ಈ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾರೆ ಮಾರ್ಕೆಟಲ್ಲಿ ಬರಬೇಕು, ಮುಂದೆ ಬರಬೇಕು ಅಂತ. ಓಕೆನಾ? ಇವಾಗೆಲ್ಲ ತುಂಬ ಅಂದರೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಲ್ಲರೂ ಇರೋದ್ರಿಂದ ಈ ಕಾನ್ಸೆಪ್ಟ್ಗಳು ಇದೆ. ಇಮೇಲ್ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, ಅದಕ್ಕೆ ಅಂತ ಕೋರ್ಸ್ಗಳು ತುಂಬ ಕೋರ್ಸ್ಗಳಿದೆ. ಯಾರ್ಯಾರು ಆಸಕ್ತಿ ಇದ್ದರೆ ಅದು ಕಲ್ತ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದನ್ನೇ ನಿಮಗೆ ಯೂಸ್ ಆಗುವಂಥದ್ದು ಎಲ್ಲ ಕಂಪ್ನಿಲೂ ಕೂಡ. ಇದೆಲ್ಲ ತಗೊಂಡ್ರೆ ಆರಾಮಾಗಿ ನೀವು ಜೀವನ ಮಾಡ್ಬೋದು ಬೆಂಗಳೂರಲ್ಲಿ. ಡಿಜಿಟಲ್ ಮಾರ್ಕೆಟಿಂಗ್ ಆಗಲಿ, ಇಮೇಲ್ ಮಾರ್ಕೆಟಿಂಗ್ ಆಗಲಿ, ಇದೇ ಫ್ಯೂಚರ್ ಇರೋದು. ಇವಾಗೆಲ್ಲ ಮೊಬೈಲಲ್ಲೇ ಇರೋದ್ರಿಂದ ಅದಕ್ಕೆ ಲೀಡ್ ಜನ್ರೇಷನ್ ಸರ್ವಿಸ್ಸು ಇಷ್ಟೊಂದು ಉಪಯೋಗವಾಗುತ್ತೆ ಅಂತ ಹೇಳ್ತಾ ಇರೋದು. ಇದನ್ನು ಕೋರ್ಟಲ್ಲಿ ಮುಂದಿನ ದಿನದಲ್ಲಿ ಅವರು ಯಾವ ಥರ ತಗೊಂಡೋಗ್ತಾರೆ ಅಂತ ನೋಡೋಣ. ಇದನ್ನು ನಾವು ಲೀಡ್ ಜನ್ರೇಷನ್ ಸರ್ವಿಸ್ ಮಾಡಿದ್ದೀವಿ, ಇಷ್ಟು ಜನ ಕಸ್ಟಮರ್ಗಳು ಯೂಸ್ ಮಾಡ್ತಾಯಿದ್ದಾರೆ, ಇಷ್ಟು ಲಕ್ಷಾಂತರ ಜನ ಇಷ್ಟು ಡೈಲಿ ಯೂಸ್ ಮಾಡ್ತಾಯಿದ್ದಾರೆ, ಇದರಿಂದ ಉಪಯೋಗ ಇದೆ, ಕಮ್ಮಿ ಕಾಸ್ಟಲ್ಲಿ ನಾವು ಸರ್ವಿಸ್ ಕೊಡ್ತಾಯಿದ್ದೀವಿ, ಇಷ್ಟು ಜನಕ್ಕೆ ಜೀವನ ಉಪಯೋಗವಾಗಿದೆ, ರೈಡರ್ಸ್ಗಳಿಗೆ ಅವರು ಜೀವನ ಕಟ್ಕೊಂಡಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋಕ್ಕೆ ಏನಾದ್ರು ಇವರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಪ್ರೆಸೆಂಟ್ನು ನಾನು ಹೇಳಬೇಕು ಅಂತ ಇದ್ದೀನಿ, ಬೈಕ್ ಡೈರೆಕ್ಟ್ ಅಂತ ಮಾಡಿದ್ಮೇಲೆ ಬೈಕ್ ಟ್ಯಾಕ್ಸಿ ಲೀಗಲ್ ಆಗೋಲ್ಲ. ಓಕೆನಾ? ಎಲ್ಲ ಒಂದೇ ಸರ್ವಿಸ್. ಯಾರು ಓನ್ ವೆಹಿಕಲ್ಗಳು ಓಡಿಸ್ತಾ ಇದ್ದೀರಾ, ವೈಟ್ ಬೋರ್ಡಲ್ಲಿ ಓಡಿಸ್ತಾ ಇದ್ದೀರಾ, ಅದೆಲ್ಲ ಇವಾಗಲೂ ಕೂಡ ಇಲ್ಲೀಗಲ್ಲೇ. ಯಾವುದೇ ಥರ ಸರ್ಕಾರ ಆಗಲಿ, ಹೈಕೋರ್ಟ್ ಆಗಲಿ ಇನ್ನೂ ಯಾವುದೇ ಜಡ್ಜ್ಮೆಂಟು ಕೊಟ್ಟಿಲ್ಲ, ಆದೇಶನೂ ಕೊಟ್ಟಿಲ್ಲ ನೀವು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡು ಹೋಗಿ ಅಂತ. ಯಾಕಂದರೆ ಬ್ಯಾಕ್ ಸೈಡ್ ಕೂತ್ಕೊಳ್ಳೋರಿಗೆ ಪ್ಯಾಸೆಂಜರ್ ಇನ್ಶೂರೆನ್ಸ್ ಅಂತ ಬರುತ್ತೆ, ಎಲ್ಲೋ ಬೋರ್ಡು ಇರೋರಿಗೆ ಕೊಡ್ತಾರೆ, ಬ್ಯಾಡ್ಜ್ಗಳು ಇರುತ್ತೆ, ಇಂತಿಷ್ಟು ಗಾಡಿಗಳು ಓಡಾಡಬೇಕು ಬೆಂಗಳೂರಲ್ಲಿ ಸಿಟಿಗಳಲ್ಲಿ ಅಂತ. ಓಕೆನಾ? ಅಂತಿಷ್ಟು ಗಾಡಿಗಳು ಓಡಾಡಿದ್ರೆ ಆ ಥರ ಪರ್ಮಿಟ್ ಅದು ಅಂತ ಹೇಳ್ತಾರಲ್ಲ, ಆ ಥರ ಅಂತಿಷ್ಟು ಪರ್ಮಿಷನ್ ಕೊಡ್ತಾರೆ ಗೌರ್ಮೆಂಟ್ ಅವರು. ಅದಕ್ಕೊಂದು ನಿಯಮಗಳನ್ನ ಜಾರಿ ಮಾಡೋವರೆಗೂ ಎಲ್ಲರೂ ವೆಯ್ಟ್ ಮಾಡಿ. ಆದರೆ ಬೈಕ್ ಟ್ಯಾಕ್ಸಿ ಇವಾಗ ಪ್ರೆಸೆಂಟ್ ಇನ್ನೂ ಇಲ್ಲೀಗಲ್ಲೇ.
ಕಂಪ್ನಿಯವರು ಒಂದು ವರ್ಡ್ನ ಇಟ್ಕೊಂಡು ಇದನ್ನು ಸರ್ವಿಸ್ಗಳನ್ನ ಕೊಡ್ತಾ ಇರೋದು ಏನಂದರೆ ರೈಡರ್ಸ್ಗೆ ಯಾರೂ ತೊಂದರೆ ಕೊಡಬಾರ್ದು, ಕಿರುಕುಳ ಕೊಡಬಾರ್ದು ಅನ್ನೋ ಒಂದು ಪದ ಹೈಕೋರ್ಟಲ್ಲಿ ಬಂದಿರೋದ್ರಿಂದ ಯಾರೂ ಕೂಡ ರೈಡರ್ಸ್ಗಳನ್ನ ಹಿಡಿಯಲ್ಲ, ಪ್ರಶ್ನೆ ಮಾಡಲ್ಲ ಅನ್ನೋ ಧೈರ್ಯದ ಮೇಲೆ ಬೈಕ್ ಟ್ಯಾಕ್ಸಿ ಸರ್ವಿಸ್ನ ಇವರು ಆನ್ ಮಾಡಿರೋದು. ರೈಡರ್ಸ್ ಹಿಡಿದ್ರೆ ತಾನೇ ಪ್ರಾಬ್ಲಮ್ಮು. ಅವ್ರನ್ನ ಯಾರೂ ಪ್ರಶ್ನೆ ಮಾಡಿಲ್ಲ ಅಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಅನ್ನೋ ಥರ ಕಂಪ್ನಿಯವರು ಸರ್ವಿಸ್ಗಳನ್ನ ಕೊಡ್ತಾ ಇರೋದು. ಓಕೆನಾ, ಇದಿಷ್ಟಾಗಿತ್ತು ಬೈಕ್ ಡೈರೆಕ್ಟ್ ಮತ್ತು ಲೀಡ್ ಜನ್ರೇಷನ್ ಸರ್ವಿಸ್ ಬಗ್ಗೆ ಒಂದು ಮಾಹಿತಿ ವಿಡಿಯೋ. ನಿಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಒಂದು ಬುಕ್ಕೇ ಇದೆ, ಅದನ್ನು ರೆಫರ್ ಮಾಡ್ತೀನಿ ಮಾರ್ಕೆಟಿಂಗ್ದು. ಅದನ್ನು ಬೇಕು ಅಂದರೆ ಹೇಳಿ, ಕಮೆಂಟ್ ಮಾಡಿ. ಅದರಲ್ಲಿ ಕಂಪ್ಲೀಟಾಗಿ ಒಂದು ಬುಕ್ಕೇ ಇದೆ ಫುಲ್ಲು. ಒಂದು ತಿಂಗಳೆಲ್ಲ ಓದಿ ನೀವು ತಿಳ್ಕೊಬೋದು ಅದು ಲೀಡ್ ಜನ್ರೇಷನ್ ಸರ್ವಿಸ್.